ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬ್ಲೌಸ್ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗಾದರೆ 80 ಸೆಂಟಿಮೀಟರ್ ಆದರೆ ತಗೊಳ್ಳಿ, 4 ಫೋಲ್ಡ್ ಆದರೆ ಮಾಡ್ಕೊಳ್ಳಿ, ಐರನ್ ಆದರೆ ಮಾಡಿಟ್ಕೊಳ್ಳಿ, ನೀಟಾಗಿ ಬರುತ್ತೆ ಬ್ಲೌಸ್ ಅನ್ನೋದು. ಮತ್ತು ಲೆಂತ್ ಅನ್ನೋದು ಎಷ್ಟು ಬೇಕಂದರೆ ಇವ್ರಿಗೆ 11.5 ತೊಗೊಂಡಿದೆ, ಅಂದರೆ 10.5 ಬೇಕು. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 11.5 ನೋಡಿ. 11.5 ಹತ್ರ ಮಾರ್ಕಾದರೆ ಮಾಡ್ಕೊಂಡಿದ್ದೀನಿ. ಮತ್ತು ಅವರು ಬ್ಲೌಸ್ ಕೊಟ್ಟಿದ್ರೆ ಬ್ಲೌಸಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅವರಾದರೆ ಫುಲ್ ಬ್ಲೌಸ್ ಬೇಡ, ಹಾಫ್ ಬ್ಲೌಸ್ ಆದರೆ ಸಾಕು ಅಂತೇಳಿದ್ದಾರೆ. ಅದರಿಂದ ನಾನು 11.5 ಅನ್ನೋದು ಇಟ್ಟಿದ್ದೀನಿ. ಮತ್ತು ಸೊಂಟ ಸುತ್ತಳತೆ ಬಂದು ಇವ್ರದ್ದು 5.5 ಆದರೆ ತೊಗೊತಾ ಇದ್ದೀನಿ. ನೀವಾದರೆ ಅವ್ರಿಗೆ ಎಷ್ಟು ಸುತ್ತಳತೆ ಬಂದಿರ್ತೈತೋ, ಅವ್ರ ಸೊಂಟದ ಸುತ್ತಳತೆ ಎಷ್ಟು ಬಂದಿರ್ತದೋ ಅದರಲ್ಲಿ 4ನೇ 1 ಭಾಗ ಆದರೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಆದರೆ ಮಾಡಿಕೊಡಿ 4ವರೆಗೆ. ಮತ್ತು ನೆಕ್ ಆದರೆ 2 ಇಂಚಸ್ಸು, ಶೋಲ್ಡರ್ ಆದರೆ 2.5 ಇಂಚಷ್ಟು ಮಾರ್ಕ್ ಮಾಡಿದ್ದೀನಿ. ಮತ್ತು ಆರ್ಮ್ ಡೌನ್ ಬಂದು 4.5 ಮಾರ್ಕ್ ಮಾಡ್ಕೊಳ್ಳಿ. ಚಿಕ್ಕ ಮಕ್ಳಿಗಾದರೆ ಸಾಕಾಗುತ್ತೆ. ಕೆಳಗಡೆನೂ ಸೇಮ್ 4.5 ಹತ್ರ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಹೆಚ್ಚು ಕಮ್ಮಿ ಬಂದರೆ ಆರ್ಮ್ ಡೌನ್ ಅನ್ನೋದು ನೀಟಾಗಿ ಸ್ಲೀವ್ಸ್ ಕುತ್ಕೊಳಲ್ಲ, ಚೆನ್ನಾಗಿ ಕಾಣಿಸಲ್ಲ. ಮತ್ತು ಚಿಕ್ಕ ಮಗಳ ಚೆಸ್ಟ್ ಇರೋದಿಲ್ಲ, ಅದಕ್ಕೆ ನಾನು 1/2 ಇಂಚ್ ಎಕ್ಸ್ಟ್ರಾ ಮಾಡಿ 6 ಆದರೆ ತೊಗೊತಾ ಇದ್ದೀನಿ. 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ನೇರವಾಗಿ ಲೈನ್ ಆದರೆ ಹಾಕ್ಕೊಳ್ಳಿ. 1 ಇಂಚಷ್ಟು ಆರ್ಮ್ ಡೌನ್ ಮಾಡ್ಕೊಳ್ಳಿ. ಆರ್ಮ್ ಸ್ಕೇಲ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ನೀಟಾಗಿ ಫಿನಿಶಿಂಗ್ ಅನ್ನೋದು ಬರ್ತೈತೆ. ಹೊಸ್ದಾಗಿ ಕಲಿಯೋರ್ಗಾದರೆ ನೀಟಾಗಿ ಕೈಯಲ್ಲಿ ಹಾಕೋಕ್ಕೆ ಬರಲ್ಲ, ಅವರಾದರೆ ಈ ಸ್ಕೇಲ್ ಆದರೆ ತಗೊಳ್ಳಿ, ತುಂಬ ಯೂಸ್ ಆಗುತ್ತೆ. ಮತ್ತು ನೆಕ್ ಹತ್ರ ಡೌನ್ ಬಂದು 4 ತಗೊಳ್ಳಿ. ಒಂದು 6 ವರ್ಷದ ಮಕ್ಕಳಿಂದ 7 ವರ್ಷದ ಮಗುವರೆಗೂ 4 ಆದರೆ ತಗೊಳ್ಳಿ. 2 ಇಂಚಷ್ಟು ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಎರಡು ಕಡೆ ಸೇಮ್ ಇದೆಯಾ ಅಂತೇಳ್ಬಿಟ್ಟು. ಆರ್ಮ್ ಸ್ಕೇಲ್ ಹತ್ರ ಮತ್ತೆ ರೌಂಡಾಗಿ ನೆಕ್ ಆದರೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಟೇಪು ಅಲ್ಲಿಂದ ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಡಾಟ್ ಇಟ್ಟಿರ್ತಲ್ಲ ಅದ್ರ ಹತ್ರ ಮಾರ್ಕ್ ಮಾಡಿಕೊಂಡು ಲೆಂತ್ ಆದರೆ 3.5 ಮಾಡ್ಕೊಳ್ಳಿ. ಮತ್ತು ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚಷ್ಟು ಡಾಟ್ ಆದರೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 1/2 ಇಂಚ್ ಹತ್ರ 1/2 ಇಂಚು ಕಡಿಮೆ ಮಾಡಿ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನೋಡಿ. ಮತ್ತು ಮೇಲೆ ಶೋಲ್ಡರ್ ಜಾರ್ದಿರೇ ಇರಬೇಕಂದ್ರೆ ಅಲ್ಲೊಂದು 1/4 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಮಾರ್ಕ್ ಮಾಡಿದ್ನೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಹೊಸ್ದಾಗಿ ಕಲಿಯೋರು ಕೂಡ ನೀಟಾಗಿ ಕಲ್ತ್ಕೋಬೋದು. ಯಾರೆಲ್ಲ ಹೊಸ್ದಾಗಿ ಕಲಿತಾ ಇದ್ದೀರೋ ಅವ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಡೈಲಿ ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡ್ತಾಯಿರ್ತೀನಿ, ನಿಮ್ಗೆ ನೋಟಿಫಿಕೇಷನ್ ಆದರೆ ಬರುತ್ತೆ. ಅದು ಫ್ರಂಟಲ್ಲ, ಬ್ಯಾಕ್ದು ನೋಡಿ. ಬ್ಯಾಕ್ದು ಇದು ಫ್ರಂಟ್ದು. ಫ್ರಂಟಲ್ಲಾದರೆ 1/2 ಇಂಚ್ಗನ 1 ಪಾಯಿಂಟ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತೇನೆ ಆ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅದು ಫ್ರಂಟ್ ಆಗುತ್ತೆ. ಮತ್ತು ಇದಕ್ಕೆ ನಾನಾದರೆ ನೆಕ್ಕು ಕಟ್ ಮಾಡ್ತಾಯಿಲ್ಲ, ಯಾಕಂದರೆ ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡಿ ನಾನು ಡಿಸೈನ್ ಆದರೆ ಮಾಡ್ತಾಯಿದ್ದೀನಿ. ಆ ವಿಡಿಯೋ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಪಾರ್ಟ್ 3ದಲ್ಲಿ, ನೋಡಿ ಒಂದ್ಸಲಿ. ಮತ್ತು ಇದರಲ್ಲಿ ನೆಕ್ ಬಂದು 4.5 ತಗೊಂಡಿದ್ದೀನಿ ನೋಡಿ. ಅಲ್ಲಿ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ ಆರ್ಮ್ ಸ್ಕೇಲಲ್ಲಿ. ಇಲ್ಲಿ ಕಟ್ ಮಾಡಲ್ಲ ನೋಡಿ. ಒರಿಜಿನಲ್ ಮೇಲೆ ಅದೇ ರೀತಿ ಇಟ್ಕೊಂಡು ಬಟ್ಟೆನ ಲೈನಿಂಗು ಮತ್ತು ಒರಿಜಿನಲ್ನ ಕಟ್ ಮಾಡ್ಕೊಳ್ಳಿ. ನಾನು ಸ್ಲೀವ್ಸ್ ಕಟ್ ಮಾಡಿರೋದು ಈ ವಿಡಿಯೋದಲ್ಲಿ ಹಾಕಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಾದರೆ ಹಾಕ್ತೀನಿ. ವಿಡಿಯೋ ಜಾಸ್ತಿ ಲೆಂತ್ ಆಗೋಯ್ತು, ಅದರಿಂದ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗಾದರೆ ಲೈನಿಂಗು ಮತ್ತು ಒರಿಜಿನಲ್ನ ಜಾಯಿಂಟ್ ಮಾಡ್ಕೊಳ್ಳಿ. ಲೈನಿಂಗು ಒರಿಜಿನಲ್ ಮೇಲೆ ಇಟ್ಟು ಆಪೋಸಿಟ್ ಸೈಡ್ ಆದರೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೋ ಅದೇ ರೀತಿ. ನಿಮಗೆ ನೇರವಾಗಿ ಹೊಲಿಯೋಕ್ಕಾಗಿಲ್ಲ ಅಂದರೆ ಗುಂಡು ಪಿನ್ನು, ಅಲ್ಲಲ್ಲಿ ಗುಂಡು ಪಿನ್ ಆದರೆ ಇಟ್ಕೊಂಡು ನೇರವಾಗಿ ಸ್ಟಿಚ್ ಆದರೆ ಮಾಡ್ಕೊಳ್ಳಿ. ನೋಡಿ ನನಗೆ ಅಭ್ಯಾಸ ಇರೋದನ್ನ ಅದೇ ಒಂದೇ ಸಲ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಮತ್ತು ಬ್ಯಾಕ್ ಸೈಡು ಅಷ್ಟೇ ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಬ್ಯಾಕ್ ಸೈಡ್ ಸ್ಟಿಚಿಂಗ್ ತೋರಿಸಿಲ್ಲ. ಇದರಲ್ಲಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಯಾವ ರೀತಿ ಹಾಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ರೈಟ್ ಸೈಡ್ ಬಂದು ಉಕ್ಸ್ ಪಟ್ಟಿ ಆದರೆ ಸ್ಟಿಚ್ ಮಾಡ್ಕೊಳ್ಳಿ. ನಾನಾದರೆ ಉಕ್ಸ್ ಪಟ್ಟಿ ಸ್ಟಿಚ್ ಮಾಡ್ಕೊತೀನಿ ನೋಡಿ. ಅದಕ್ಕೆ ಎಷ್ಟು ಇಂಚ್ ಬೇಕು ಅಂತ ನೋಡ್ಕೊಳ್ಳಿ. ಉಕ್ಸ್ ಪಟ್ಟಿಗಾದರೆ ಒಂದು 2.5 ಇಂಚಷ್ಟು ಬಟ್ಟೆ ಅಗಲ ಬೇಕಾಗುತ್ತೆ. ನೋಡಿಕೊಂಡು ಟೇಪಲ್ಲಿ ಅಳತೆ ಮಾಡ್ಕೊಂಡು ಕಟ್ ಮಾಡಿ. ನಾನು ಒಂದೇ ಸರಿ ಡೈರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ನೀಟಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಲೆಂತ್ ಅನ್ನೋದು ನೋಡಿಕೊಂಡು 2 ಫೋಲ್ಡ್ ಆದರೆ ಮಾಡಿಕೊಂಡು
1/4 ಇಂಚು ಮಾರ್ಜಿನ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಒಂದು ಸ್ಟಿಚ್ ಆದರೆ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ನೋ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಮಡಚಿ ಒಳಗಡೆ ಮಡಚಿ ನೀಟಾಗಿ ಸ್ಟಿಚ್ ಆದರೆ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಬಂದು ಕಾಜಾ ಪಟ್ಟಿ ಯಾವ ರೀತಿ ಕಾಜಾ ಪಟ್ಟಿ ಲೈನಿಂಗ್ ಕೆಳಗಡೆ ಬರಬೇಕು. ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ನೋ ಅದೇ ರೀತಿ ಮೇಲೆ ಇಟ್ಕೋಬಾರ್ದು. ಉಕ್ಸ್ ಪಟ್ಟಿಗಾದರೆ ಮೇಲೆ ಇಟ್ಕೋಬೇಕು, ಕಾಜಾ ಪಟ್ಟಿಗಾದರೆ ಕೆಳಗಡೆ ಇಟ್ಕೋಬೇಕು. ಮತ್ತು ಮಡಚಿ ಕಾಜಾ ಪಟ್ಟಿಗಾದರೆ 5 ಇಂಚಷ್ಟು ಬಟ್ಟೆ ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕಡಿಮೆ ತಗೊಬಿಟ್ಟಿದ್ದೀನಿ, ಬಟ್ಟೆ ಸಾಕಾಗಿಲ್ಲ ಲೈನಿಂಗ್ ಬಟ್ಟೆ ಅನ್ನೋದು. ನೀವಾದರೆ 5 ಇಂಚಾದರೆ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಪಟ್ಟಿ ಕಾಜಾ ಪಟ್ಟಿ ಎರಡು ಸಮವಾಗಿದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇವೆರಡು ಸಮವಾಗಿದೆ. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ತಗೊಂಡು 1/2 ಇಂಚಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ನೋ ಅದೇ ರೀತಿ ನೇರವಾಗಿರಬೇಕು. ಫ್ರಂಟ್ ಸೈಡ್ ನೆಕ್ ಸ್ವಲ್ಪ ನೇರವಾಗಿರ್ಬೇಕು, ಬ್ಯಾಕ್ ಸೈಡ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೂ ಹಿಂದ್ಗಡೆ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಮುಂದೆ ಮಾತ್ರ ನೇರವಾಗಿರೋ ಥರ ನೋಡಿಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟಲ್ಲಿ ಕಟ್ ವರ್ಕ್ ಡಿಸೈನ್ ಇಟ್ಟಿದ್ದೀನಿ ನಾನು. ನಿಮ್ಗೆ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿರೋದು ಅಂತ. ಮತ್ತು ಫ್ರಂಟ್ ಪಾರ್ಟಲ್ಲಿ ಡಾಟ್ಸ್ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ನಾನು ಇವಾಗ ಸ್ಲೀವ್ಸ್ ಆದರೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಸ್ಲೀವ್ಸ್ದು ಅಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಾದರೆ ಅಪ್ಲೋಡ್ ಮಾಡ್ತೀನಿ. ಸ್ಲೀವ್ಸ್ ಆದರೆ ಪಫ್ ಸ್ಲೀವ್ಸ್ ಇಕ್ಕಿದ್ದೀನಿ. ವಿಡಿಯೋ ಆದರೆ ಲೆಂತ್ ಆಗಿಬಿಡುತ್ತೆ ಅಂತ ಇದರಲ್ಲೇ ಇಟ್ಟಿಲ್ಲ ನಾನು. ಫ್ರಂಟ್ ಪಾರ್ಟ್ ಕಟ್ ವರ್ಕ್ ಡಿಸೈನು ಮತ್ತು ನೆಕ್ಕು ಎರಡದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇದಕ್ಕೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ರಲ್ಲ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಷ್ಟು ಮಾರ್ಕ್ ಮಾಡಿಕೊಂಡು 3-4 ಹತ್ರ ಸೇಮ್ ಅದೇ ನೇರವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಯಾರಿಗೆ ನೇರವಾಗಿ ಸ್ಟಿಚ್ ಮಾಡೋಕ್ಕೆ ಬರಲ್ಲೋ ಅವರು ಮಾರ್ಕ್ ಆದರೆ ಮಾಡಿಬಿಟ್ಟು ನೋಡಿ ನಾನು ಸ್ಕೇಲ್ ಒಂದು ತೊಗೊಂಡು ನೇರವಾಗಿ ಅದ್ರ ಪಕ್ಕದಲ್ಲೇ ಗೆರೆ ಹಾಕ್ಕೊಂಡು ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಳಿ. ಲೈನ್ ಅನ್ನೋದು ನೀಟಾಗಿ ಬರುತ್ತೆ, ಸ್ಟಿಚಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಅದೇ ಥರ 2 ಸೈಡು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕಚ್ ಅನ್ನೋದು ಕಟ್ ಮಾಡಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.